ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಸತತ 7ನೇ ದಿನವೂ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಸೇನೆ, ಪಾಕಿಸ್ತಾನಕ್ಕೆ ಭಾರತ ವಾರ್ನಿಂಗ್. ಕದನ ವಿರಾಮ ಉಲ್ಲಂಘಿಸಿದರೆ ಭೀಕರ ಪರಿಣಾಮದ ಎಚ್ಚರಿಕೆ ಕೊಟ್ಟ ಭಾರತ. ಪಹಲ್ಗಾಮ್ ಪ್ರತೀಕಾರದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ಗಡಗಡ, ಗಡಿಯಲ್ಲಿ ಸೇನಾ ನಿಯೋಜನೆ ಹೆಚ್ಚಳ, ಗಡಿಯಲ್ಲಿ ಸೈನಿಕರ ಸಮರಾಭ್ಯಾಸ. ಜನಗಣತಿಯೊಂದಿಗೆ ಜಾತಿ ಗಣತಿಗೆ ಕೇಂದ್ರದ ತೀರ್ಮಾನ ಸ್ವಾಗತಾರ್ಹ ಎಂದ ಸಚಿವ ಖಂಡ್ರೆ. ಆದಷ್ಟು ಬೇಗ ಜಾತಿ ಗಣತಿ ಮಾಡಿ ಮುಗಿಸಲಿ. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಕಲಬುರಗಿಯಲ್ಲಿ ಮುಂದುವರೆದ ಹೋರಾಟ. ಯೂತ್ ಫೆಡರೇಷನ್ ಸಂಘಟನೆಯಿಂದ ವಿನೂತನ ಪ್ರತಿಭಟನೆ. ಕಳೆದ ರಾತ್ರಿ 15 ನಿಮಿಷ ಕಾಲ ಕರೆಂಟ್ ಬಂದ್ ಮಾಡಿ ಪ್ರತಿಭಟನೆ. ಪಹಲ್ಗಾಮ್ ದಾಳಿ ವಿಚಾರ. ಬೀದರ್ನಲ್ಲಿ ಕಾಶಿ ಜಗದ್ಗುರುಗಳ ಪ್ರತಿಕ್ರಿಯೆ. ರಾಷ್ಟ್ರ ರಕ್ಷಣೆಗೆ ಪ್ರಧಾನಿಗಳ ನಿರ್ಣಯಕ್ಕೆ ಬದ್ಧರಾಗಿದ್ದೇವೆ. ನಾವು ಸಹ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ. ಯುದ್ಧದ ಅನಿವಾರ್ಯತೆ ಪ್ರಧಾನಿಗಳು ನಿರ್ಧರಿಸುತ್ತಾರೆ. ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ ಅಭಿವೃದ್ಧಿಗೆ ಆಗ್ರಹಿಸಿ ಗಣಗಪುರ ಕ್ಷೇತ್ರ ಬಂದ್. ಕಾಶಿ ಕಾರಿಡಾರ್ ಮಾದರಿಯಲ್ಲಿ ಗಣಗಪುರ ಅಭಿವೃದ್ಧಿಗೆ ಆಗ್ರಹಿಸಿ 14 ದಿನಗಳಿಂದ ಪ್ರತಿಭಟನೆ. ಬಂದ್ ಹಿನ್ನೆಲೆ ಪುಣ್ಯಕ್ಷೇತ್ರ ಸಂಪೂರ್ಣ ಸ್ತಬ್ಧ. ಬೀದರ್ನಲ್ಲಿ ರಾತ್ರಿ ಅದ್ದೂರಿಯಾಗಿ ಜರುಗಿದ ಬಸವ ಜಯಂತಿ. ವಚನ ಪಠಿಸಿದ ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ. ಮುಖಂಡ ಸೂರ್ಯಕಾಂತ್ ನಗ್ಮಾರ್ಪಳ್ಳಿಯಿಂದ ಧ್ವಜಾರೋಹಣ. ಮೆರವಣಿಗೆಗೆ ಚಾಲನೆ ನೀಡಿದ ಸಚಿವ ಖಂಡ್ರೆ. ಭಾರತ ಪಾಕ್ ಉದ್ವಿಗ್ನತೆ ಶಮನಕ್ಕೆ ಮುಂದಾದ ಅಮೆರಿಕ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕ್ ಪ್ರಧಾನಿ ಶರೀಫ್ ಜೊತೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರತ್ಯಕ್ಷ ಮಾತುಕತೆ. ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರ. ಪಾಕಿಸ್ತಾನಕ್ಕೆ ಹೋಗಿ ನುಗ್ಗಿ ಹೊಡೆಯಬೇಕು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಇದನ್ನೇ ಹೇಳಿದ್ದೇನೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್. ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಎ ಫಾರ್ ಆನಂದ್ ಮುಹೂರ್ತಕ್ಕೆ ದಿನ ನಿಗದಿ. ಮೇ 7ಕ್ಕೆ ಸೆಟ್ ಏರಲಿದೆ ಗೀತಾ ಪಿಕ್ಚರ್ಸ್ ನ 4ನೇ ಸಿನಿಮಾ. ಅಭಿಮಾನಿಗಳಲ್ಲಿ ಕಾತುರ. ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ. ನಮಸ್ತೆ.